ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಇದನ್ನ ಕಟ್ಟಿದ್ದು ಏಲಿಯನ್ಗಳ, ಕನ್ನಡಿಗರ. ವಿಜ್ಞಾನಿಗಳನ್ನು ದಂಗುಬಡಿಸುತ್ತಿದೆ ವಿಸ್ಮಯಕಾರಿ ದೇಗುಲ. ಬೆಟ್ಟದ ಒಳಗೊಂದು ಮಾಯಾಲೋಕ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ಅದು ಪ್ರಪಂಚದ ಅತ್ಯಂತ ರಹಸ್ಯಮಯ ದೇಗುಲ. ಅದನ್ನ ವಿಶ್ವದ ಅತಿದೊಡ್ಡ ಏಕಶಿಲಾ ದೇವಸ್ಥಾನ ಅಂತ ಕರೀತಾರೆ. ಅಲ್ಲಿ 4 ಲಕ್ಷ ಟನ್ ವೇಸ್ಟೇಜ್ ಕಲ್ಲು ಬಂತು ಅಂತ ಹೇಳ್ತಾರೆ. ಆದ್ರೆ ಅದು ಎಲ್ಲಿ ಹೋಯ್ತು? ಆ ದೇಗುಲ ಹೇಗೆ ಕಟ್ಟಿದ್ರು? ಯಾರಿಗೂ ಗೊತ್ತಿಲ್ಲ. ಅದನ್ನ ಬೆಟ್ಟ ಕೊರೆದು ಮೇಲಿಂದ ಕೆಳಗೆ ಕಟ್ಕೊಂಡು ಹೋಗಿದ್ದಾರೆ. ಆದ್ರೆ ಅದಕ್ಯಾವ ಯಂತ್ರಗಳನ್ನ ಬಳಸಿದ್ರು ಅರ್ಥ ಆಗ್ತಿಲ್ಲ. ಅದನ್ನ ನೋಡಿದ ಬಹುತೇಕರು ಇದು ಮನುಷ್ಯರು ಕಟ್ಟಿದ್ದಲ್ಲ, ಏಲಿಯನ್ಸ್ ಕಟ್ಟಿರಬಹುದು ಅನ್ನೋ ಮಾತುಗಳನ್ನ ಆಡ್ತಾರೆ. ಆದ್ರೆ ಅದಕ್ಕೆ ಯಾವ ಕುರುಹು ಇಲ್ಲ. ಸ್ನೇಹಿತರೆ, ಅದು ನೋಡಿದಷ್ಟು ಸುಂದರ ಎನಿಸೋ ದೇವಸ್ಥಾನ, ತಿಳಿದುಕೊಂಡಷ್ಟು ಅಚ್ಚರಿಯನ್ನ ಹುಟ್ಟಿಸೋ ವಾಸ್ತುಶಿಲ್ಪ. ಸಾವಿರಾರು ಕಾರ್ಮಿಕರು ಕಟ್ಟಿದ ಆ ಅದ್ಭುತ ವಿಜ್ಞಾನದಂಥ ವಿಜ್ಞಾನಕ್ಕೆ ಕೂಡ ದಿಗ್ಭ್ರಮೆ ಮೂಡಿಸ್ತಿದೆ. ಸಾವಿರಾರು ಕಾರ್ಮಿಕರು ಕಟ್ಟಿದ ಆ ಅದ್ಭುತ ವಿಜ್ಞಾನದಂಥ ವಿಜ್ಞಾನಕ್ಕೆ ಕೂಡ ದಿಗ್ಭ್ರಮೆ ಮೂಡಿಸ್ತಿದೆ. ಮನುಷ್ಯರೇ ಕಟ್ಟಿದ್ರ ಅಂತ 10 ಪ್ರಶ್ನೆಗಳನ್ನ ಎಸೀತಿದೆ. ಹಾಗಿದ್ರೆ ಯಾವುದು ಆ ದೇವಾಲಯ? ಆ ಅದ್ಭುತದ ಕಥೆ ಏನು? ಕನ್ನಡದ ರಾಜರಿಗೂ ಆ ದೇಗುಲಕ್ಕೂ ಇರೋ ನಂಟೇನು? ಔರಂಗಜೇಬ ಅಲ್ಲಿ ಏನ್ ಮಾಡ್ದ? ಬನ್ನಿ, ಭಾರತದ ನೆಲದಲ್ಲಿರೋ ಈ ಕನ್ನಡದ ಕಮಲದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇವತ್ತು ನೋಡ್ಕೊಂಡ್ ಬರೋಣ. ಎಲ್ಲೋರ ಅನ್ನೋ ಮಾಯಾಲೋಕ, ಬೆಟ್ಟದ ಒಳಗೊಂದು ಅಭಿನವ ಕೈಲಾಸ. ಸ್ನೇಹಿತರೆ, ಈಗ ನಾವು ಹೇಳೋಕೆ ಹೊರಟಿರೋ ಈ ಅದ್ಭುತ ಸ್ಥಳದ ಹೆಸರು ಎಲ್ಲೋರ. ತುಂಬಾ ಜನರು ಈ ದೇಗುಲದ ಬಗ್ಗೆ ಕೇಳಿರ್ತೀರಿ, ಸಿನಿಮಾಗಳಲ್ಲಿ, ಹಾಡುಗಳಲ್ಲಿ ಕೂಡ ಗಮನಿಸಿರ್ತೀರಿ. ಆದ್ರೆ ಕಣ್ಣಿಗೆ ಕಾಣುವಷ್ಟು ಸುಲಭವಾಗಿ ಇದರ ಹಿನ್ನೆಲೆ ಇಲ್ಲ. ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯಲ್ಲಿರೋ ಈ ದೇವಸ್ಥಾನ ಚರಣಾಂದ್ರಿ ಬೆಟ್ಟಗಳ ಮಧ್ಯೆ ಬರುತ್ತೆ. 3 ಭಾರತೀಯ ಧರ್ಮಗಳು ಅಂದ್ರೆ ಹಿಂದೂ, ಬೌದ್ಧ, ಜೈನ ಧರ್ಮಗಳ ಸಂಗಮ ಸ್ಥಳವಾಗಿದೆ. ಎಲ್ಲೋರಾದ ಈ ದೇವಾಲಯಗಳನ್ನ 8ನೇ ಶತಮಾನದ ಹಿಂದೆ ಅಂದ್ರೆ 1300 ವರ್ಷಗಳ ಹಿಂದೆಯೇ ಕಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಇದರಲ್ಲಿ 34 ಗುಹೆಗಳಿದ್ದು, ಮೊದಲ ಗುಹೆಗಳನ್ನ 6ರಿಂದ 8ನೇ ಶತಮಾನದ ಮಧ್ಯದಲ್ಲಿ ಕಲಚೂರಿಗಳು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗಿದೆ. ಇವು ಹಿಂದೂ ಧರ್ಮಕ್ಕೆ ಅರ್ಪಿತವಾಗಿದ್ದು, ನಂತರ ವಾಕಟಕರು ಮತ್ತು ನಂತರದ ಚಾಲುಕ್ಯರು ಇಲ್ಲಿ ಬೌದ್ಧ ಧರ್ಮದ ಗುಹೆ ಕಟ್ತಾರೆ. ಬಳಿಕ ರಾಷ್ಟ್ರಕೂಟರು ಮತ್ತು ಇನ್ನೊಂದಷ್ಟು ಸ್ಥಳೀಯ ರಾಜರು ಹಿಂದೂ ಮತ್ತು ಜೈನ ದೇಗುಲ ಕಟ್ತಾರೆ. ಇನ್ನು ಜೈನ ಗುಹೆಗಳ ಪೈಕಿ ಇಂದ್ರಸಭಾ ಮತ್ತು ಜಗನ್ನಾಥ ಸಭಗಳು ಹೆಚ್ಚು ಮಹತ್ವ ಪಡ್ಕೊಂಡ್ರೆ, ಬೌದ್ಧ ಗುಹೆಗಳ ಪೈಕಿ ವಿಶ್ವಕರ್ಮ ಗುಹೆ ಪ್ರಮುಖವಾಗಿದೆ. ಹಾಗೆ ಹಿಂದೂ ಧರ್ಮಕ್ಕೆ ಸೇರಿದ ಕೈಲಾಸನಾಥ ದೇವಾಲಯ ಇಲ್ಲಿ ನಂಬರ್ 1 ಅಟ್ರಾಕ್ಷನ್ ಆಗಿದೆ. ಎಲ್ಲೋರಾದ ಮುಕುಟಮಣಿ ಶಿವ ದೇಗುಲ, ದಿಗ್ಭ್ರಮೆಗೊಳಿಸೋ ಸತ್ಯಗಳು. ಸ್ನೇಹಿತರೆ, ಎಲ್ಲೋರದಲ್ಲಿ ಅತಿ ಹೆಚ್ಚು ಜನ ಭೇಟಿ ಕೊಡುವ ಮತ್ತು ವಿಜ್ಞಾನಿಗಳಿಗೆ ಅಚ್ಚರಿ ಹುಟ್ಟಿಸೋ ದೇಗುಲ ಅಂದ್ರೆ ಅದು ಕೈಲಾಸನಾಥ ದೇವಾಲಯ. ಒಂದೇ ಕಲ್ಲಿನಿಂದ ಕೆತ್ತಲಾಗಿರೋ ಈ ದೇಗುಲವನ್ನ ಜಗತ್ತಿನ ಬೃಹತ್ ಏಕಶಿಲಾ ದೇವಸ್ಥಾನ ಅಂತ ಗುರುತಿಸ್ತಾರೆ. 16ನೇ ಗುಹೆ ಅಂತ ಇದಕ್ಕೆ ಸಂಖ್ಯೆ ಕೊಡಲಾಗಿದ್ದು, ಇದರ ಒಳಗೆ ಊಹೆಗೂ ಮೀರಿದ ಕೆಲ ವಿಷಯಗಳು ಸಿಗ್ತವೆ. 100 ಅಡಿ ಆಳದಲ್ಲಿದೆ ಕೈಲಾಸ. ಈ ದೇಗುಲದ ಮೊದಲ ಕುತೂಹಲಕಾರಿ ಸಂಗತಿ ಅಂದ್ರೆ ಈ ದೇಗುಲದ ವಿನ್ಯಾಸ. ಸಾಮಾನ್ಯವಾಗಿ ದೇಗುಲವನ್ನ ಹೇಗೆ ಕಟ್ತಾರೆ? ದೇಗುಲ ಅಂತಲ್ಲ, ಎಲ್ಲ ಆರಾಧನಾ ಸ್ಥಳಗಳು, ಮನೆಗಳು, ಬಿಲ್ಡಿಂಗ್ಗಳು ಪ್ರತಿಯೊಂದನ್ನು ಕೂಡ ಕೆಳಗಿಂದ ಮೇಲಕ್ಕೆ ಕಟ್ತಾರೆ. ಆದ್ರೆ ಈ ದೇಗುಲವನ್ನ ಹಾಗೆ ನಿರ್ಮಿಸಿಲ್ಲ. ಇಲ್ಲಿ ಮೇಲಿಂದ ಕೆಳಗೆ ಕಟ್ಕೊಂಡು ಹೋಗಿದ್ದಾರೆ. ಮೊದಲು ಕಳಶ ನಿರ್ಮಿಸಿರೋ ಶಿಲ್ಪಿಗಳು, ನಂತರ ಶಿಖರ, ಆಮೇಲೆ ಗೋಪುರ, ಆಮೇಲೆ ಮುಖ್ಯ ಕಟ್ಟಡ, ನಂತರ ಪೀಠ, ನಂತರ ಅಡಿಪಾಯ, ಹೀಗೆ ಸಂಪೂರ್ಣವಾಗಿ ವಿಭಿನ್ನವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ನಿರ್ಮಾಣ ಮಾಡೋಕೆ ಸ್ಥಳೀಯವಾಗಿ ಒಂದಷ್ಟು ಕಥೆಗಳು ಕೂಡ ಹುಟ್ಕೊಂಡಿವೆ. ಈ ರಾಜ್ಯವನ್ನ ನಿರ್ಮಾಣ ಮಾಡ್ತಿದ್ದ ರಾಷ್ಟ್ರಕೂಟರ ದೊರೆಗೆ ಅನಾರೋಗ್ಯ ಆಯ್ತು. ಹೀಗಾಗಿ ಅವರ ಪತ್ನಿ ಶಿವನಿಗೆ ಒಂದು ಹರಕೆಯನ್ನ ಹೊತ್ಕೊಂಡ್ರು. ನನ್ನ ಗಂಡನಿಗೆ ಕಾಯಿಲೆ ವಾಸಿ ಆದ್ರೆ ನಾನು ಶಿವನಿಗೆ ಹೊಸ ದೇಗುಲ ಕಟ್ಟಿಸಿ ಗೋಪುರವನ್ನ ನೋಡೋ ತನಕವೂ ಊಟ ಮಾಡಲ್ಲ ಅಂತ ಶಪಥ ಮಾಡಿದ್ರು. ಹೀಗಾಗಿ ಅಲ್ಲಿನ ಶಿಲ್ಪಗಾರರು, ಅದರಲ್ಲೂ ಕೋಕಸ ಅನ್ನೋ ವಾಸ್ತುಶಿಲ್ಪಿ, ಈ ದೇಗುಲವನ್ನ ಮೇಲಿಂದ ಕೆಳಗೆ ನಿರ್ಮಿಸಿದ್ರು ಅಂತ ನಂಬಿದ್ದಾರೆ. ಅಲ್ಲದೆ ರಾಣಿಯ ಉಪವಾಸ ತಡೆಯೋಕೆ 7 ದಿನಗಳಲ್ಲೇ ಗೋಪುರ ನಿರ್ಮಿಸಿದ್ರು ಅಂತ ಮರಾಠಿ ದಂತಕತೆ ಹೇಳುತ್ತೆ. ಇನ್ನು ಈ ದೇವಸ್ಥಾನದ ಆಳ ಮೇಲ್ಭಾಗದಿಂದ 107 ಅಡಿ ಕೆಳಗೆ ಇದ್ದು, ಇದರ ಉದ್ದ 300 ಅಡಿ, ಅಗಲ 175 ಅಡಿ ಇದೆ.
ಈ ದೇಗುಲವನ್ನ ಸಂಪೂರ್ಣವಾಗಿ ದಕ್ಷಿಣ ಭಾರತದ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಮತ್ತು ಕಂಚಿಯ ಕೈಲಾಸನಾಥ ದೇವಾಲಯವನ್ನ ಸ್ಫೂರ್ತಿಯಾಗಿಟ್ಟುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಈ ದೇಗುಲ ಕಟ್ಟೋಕೆ ಏನಿಲ್ಲ ಅಂದ್ರೆ 18 ವರ್ಷ ಆಗಿರ್ಬೋದು ಅಂತ ಹೇಳ್ತಾರೆ. ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ಮನವಿ ಏನು ಅಂದ್ರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ. ದಿನಕ್ಕೆ ₹1 ಕಮ್ಮಿ, 99 ಪೈಸೆ, ಆರ್ ಮಂತ್ಲಿ ₹29 ಚಾರ್ಜ್ ಅಷ್ಟೇ ಆಗುತ್ತೆ. ಈ ಪ್ರೀಮಿಯಂ ಮೆಂಬರ್ಸ್ಗೆ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ಅದು ಮೆಂಬರ್ಸಿಗೆ ಮಾತ್ರ ಲಭ್ಯ ಇರುತ್ತೆ, ಬೇರೆ ಯಾರಿಗೂ ಆಕ್ಸೆಸ್ ಇರೋದಿಲ್ಲ. ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ವಿಡಿಯೋಸ್, ಲೈವ್, ಮೆಂಬರ್ಸ್ ಆಯ್ದ ಪ್ರಶ್ನೆಗಳನ್ನು ತಗೊಳ್ಳೋದು, ಹಾಗೂ ಈ ಥರ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಮತ್ತು ಫೀಚರ್ಸ್ನ ನಾವು ಕೊಡ್ತಾ ಹೋಗೋ ಪ್ರಯತ್ನ ಶುರು ಮಾಡಿದ್ದೀವಿ. ಆಲ್ರೆಡಿ ಹಲವಾರು ವ್ಯಾಲ್ಯೂಬಲ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಪಬ್ಲಿಷ್ ಆಗಿ ಹೋಗಿದ್ದಾವೆ. ನಿಮಗೂ ಕೂಡ ಆಸಕ್ತಿ ಇದ್ರೆ, ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ, ಸಫಾರಿಗೆ ಹೋಗಿ ಅಲ್ಲಿ ಜಾಯಿನ್ ಆಗಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳನ್ನು ಇನ್ಕ್ಲೂಡ್ ಮಾಡಲ್ಲ. ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಾವು ನಡೆಸ್ತಾ ಇದ್ದೀವಿ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಬನ್ನಿ ಕಂಟಿನ್ಯೂ ಮಾಡೋಣ. 18 ವರ್ಷ 7,000 ಕಾರ್ಮಿಕರು 1ನೇ ಕೃಷ್ಣರಿಂದ ಅದ್ಭುತ ಸೃಷ್ಟಿ. ಹೌದು, ಗುಜರಾತಿನ 2ನೇ ಕರ್ಕರಾಜ ವಡೋದರ ಬಳಿ ಹಾಕಿಸಿರೋ ತಾಮ್ರ ಶಾಸನ ಪ್ರಕಾರ ಇದನ್ನ ಅವರ ಸಾಮ್ರಾಟ ಕೃಷ್ಣರಾಜರು ನಿರ್ಮಿಸಿದ್ದಾರೆ. ಈ ಕರ್ಕರಾಜ ಗುಜರಾತಿನಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದು, ಈ ಸಮಯದಲ್ಲಿ ರಾಷ್ಟ್ರಕೂಟರ ರಾಜನಿಗೆ ನಮ್ಮ 1ನೇ ಕೃಷ್ಣ ಇದ್ರು. ಇವರು ದೊಡ್ಡ ಶಿವಭಕ್ತರಾಗಿದ್ದ ಕಾರಣ ಎಲ್ಲೋರದಲ್ಲಿ ಕೈಲಾಸ ದೇಗುಲವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗಿದೆ. ಅಲ್ಲದೆ ಈ ದೇಗುಲಕ್ಕೆ 18 ವರ್ಷಗಳ ಕಾಲ ಸುಮಾರು 7,000 ಕಾರ್ಮಿಕರು ದುಡಿದಿದ್ದಾರೆ ಅಂತ ಮಾಹಿತಿ ಸಿಗುತ್ತೆ. ದೇವಾಲಯದಲ್ಲಿ ಶಿವ ಮತ್ತು ನಂದಿಯವರ ಬೃಹತ್ ಮೂರ್ತಿಗಳಿದ್ದು, ದೇಗುಲ 16 ಸ್ತಂಭಗಳನ್ನ ಹೊಂದಿದೆ. ಅತ್ಯಂತ ಅಚ್ಚುಕಟ್ಟಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಕಂಬಗಳು, ಕಿಟಕಿಗಳು, ಒಳ ಮತ್ತು ಹೊರಗಿನ ಕೊಠಡಿಗಳು, ಸಭೆ ನಡೆಸೋ ಸಭಾಂಗಣಗಳು, ಪ್ರಾಂಗಣ, ಗರ್ಭಗುಡಿ, ದ್ವಾರ, ಪ್ರದಕ್ಷಿಣಾ ಪಥ, ಹೀಗೆ ಎಲ್ಲವನ್ನ ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ದೇವಾಲಯದಲ್ಲಿ ಹಲವಾರು ಸಣ್ಣ ಸಣ್ಣ ಗುಹೆಗಳಿವೆ. ಕೆಲವು ಮನುಷ್ಯರು ಹೋಗದಷ್ಟು ಸಣ್ಣ ರಂಧ್ರಗಳನ್ನು ಹೊಂದಿದ್ದು, ಇವು ಸುಮಾರು ದೂರಕ್ಕೆ ಹೋಗ್ತವೆ. ಸುಮಾರು 10 ಅಡಿ ತನಕ ಮನುಷ್ಯರು ಹೋಗ್ಬೋದು. ಅದಾದ ನಂತರ ತುಂಬಾ ಕಿರಿದಾಗ್ತವೆ. ಹೀಗಾಗಿ ಇದನ್ನ ಮನುಷ್ಯರ ಬದಲಿಗೆ ಏಲಿಯನ್ಸ್ಗಳು ನಿರ್ಮಿಸಿರ್ಬೋದು ಅಂತಲೇ ತುಂಬಾ ಜನ ಹೇಳ್ತಾರೆ. ಯಾರಿಗೂ ಗೊತ್ತಿರದ ಭೂಗತ ಸ್ಥಳ. ಇನ್ನು ಈ ದೇವಾಲಯದಲ್ಲಿ ಒಂದಷ್ಟು ಗುಹೆಗಳಿಗೆ ಸಾರ್ವಜನಿಕವಾಗಿ ಪ್ರವೇಶ ನಿರ್ಬಂಧಿಸಲಾಗಿದೆ. ಕೆಲವು ಕಡೆ ಭೂಗತ ಸುರಂಗ ಇರಬಹುದು ಅಂತ ಸ್ಥಳೀಯರು ನಂಬ್ತಾರೆ. ಇಂಥ ಜಾಗಕ್ಕೆ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಇನ್ನು ದೇವಾಲಯದ ಆವರಣದಲ್ಲಿ 5 ಪ್ರತ್ಯೇಕ ದೇವಾಲಯಗಳಿದ್ದು, ಅದನ್ನ 3 ನದಿ ದೇವತೆಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳಿಗೆ ಅರ್ಪಿಸಲಾಗಿದೆ. ಹಾಗೆ ಅಂಗಳದಲ್ಲಿ 2 ಧ್ವಜಸ್ತಂಭಗಳಿದ್ದು, ಕೈಲಾಸ ಪರ್ವತ ಎತ್ತೋಕೆ ಪ್ರಯತ್ನ ಮಾಡ್ತಿರೋ ರಾವಣರ ಚಿತ್ರ ಕೂಡ ಇಲ್ಲಿದೆ. ಹಾಗೆ ನಂದಿ ಮಂಟಪ ಮತ್ತು ಮುಖ್ಯ ಶಿವ ದೇವಾಲಯ ಸುಮಾರು 7 ಮೀಟರ್ ಎತ್ತರದಲ್ಲಿದ್ದು, 2 ಮಹಡಿಗಳ ಮೇಲೆ ನಿರ್ಮಿಸಲಾಗಿದೆ. ಕಲ್ಲಿನಲ್ಲೇ ಮಾಡಿರೋ ಸೇತುವೆ ದೇವಾಲಯದ ಮುಖಮಂಟಪಕ್ಕೆ ಸಂಪರ್ಕ ಮಾಡುತ್ತೆ. ದೇವಾಲಯದ ಸಭಾಂಗಣದ ತಳಭಾಗದಲ್ಲಿ ಮಹಾಭಾರತ ಮತ್ತು ರಾಮಾಯಣದ ದೃಶ್ಯಗಳನ್ನ ಚಿತ್ರಣ ಮಾಡಿದ್ದಾರೆ. ಅನೇಕ ಕಡೆ ಪ್ರೇಮ ಕಾವ್ಯಗಳ ಬಗ್ಗೆ ಮತ್ತು ಗಣಿತ, ಕಲೆ, ತಂತ್ರಜ್ಞಾನದ ಬಗ್ಗೆ ಬೆಳಕು ಚೆಲ್ಲೋ ಥರದ ಕೆತ್ತನೆ ಮಾಡಲಾಗಿದೆ. 4 ಲಕ್ಷ ಟನ್ ಕಲ್ಲು ಏನಾಯ್ತು? ಸ್ನೇಹಿತರೆ, ಎಲ್ಲೋರದ ರಹಸ್ಯಗಳಲ್ಲಿ ಇದು ಕೂಡ ಪ್ರಮುಖವಾಗಿದೆ. ಯಾಕಂದ್ರೆ ಈ ದೇಗುಲ ನಿರ್ಮಿಸೋಕೆ ಒಂದು ಬೆಟ್ಟವನ್ನ, ಆ ಬೆಟ್ಟದಲ್ಲಿದ್ದ ಕಲ್ಲನ್ನ ಕೊರೆದಿದ್ದಾರೆ. 107 ಅಡಿ ಆಳ ತನಕ ಈ ದೇಗುಲ ಹೋಗಿದೆ. ಆದ್ರೆ ಹೀಗೆ ಹೊರತೆಗೆದ ಕಲ್ಲುಗಳು ಏನಾದ್ವು ಅಂತ ಗೊತ್ತಿಲ್ಲ. ಹತ್ತಿರದಲ್ಲಿ ಎಲ್ಲೂ ಅವುಗಳ ಸುಳಿವಿಲ್ಲ. ಒಂದು ಅಂದಾಜಿನ ಪ್ರಕಾರ ಎಲ್ಲೋರ ಗುಹೆ ನಿರ್ಮಿಸೋಕೆ 7,000 ಜನ ಕಾರ್ಮಿಕರು ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಕೆತ್ತನೆ ಮಾಡುವಾಗ 4 ಲಕ್ಷ ಟನ್ಗೂ ಹೆಚ್ಚು ಕಲ್ಲು ವೇಸ್ಟೇಜ್ ಬಂತು ಅಂತ ಲೆಕ್ಕ ಇದೆ. ಆದ್ರೆ ಆ ಕಲ್ಲುಗಳೆಲ್ಲ ಏನಾಯ್ತು? ಇದನ್ನ ಹೇಗೆ ವಿಲೇವಾರಿ ಮಾಡಿದ್ರು? ಅಷ್ಟು ದೊಡ್ಡ ಕಲ್ಲ ರಾಶಿಗಳ ಕಥೆ ಏನಾಯ್ತು? ಇದಕ್ಕೆ ಯಾರ ಬಳಿಯೂ ಉತ್ತರ ಇಲ್ಲ. ಸ್ನೇಹಿತರೆ, ನಾವು 4 ಲಕ್ಷ ಟನ್ ಲೆಕ್ಕವನ್ನ ತಗೊಂಡ್ರೆ 18 ವರ್ಷಕ್ಕೆ ಪ್ರತಿ ವರ್ಷ ಕೂಡ 22,822 ಟನ್ ಕಲ್ಲು ಹೊರಗೆ ಹೋಗ್ಬೇಕಾಗತ್ತೆ. ಅಂದ್ರೆ ದಿನಕ್ಕೆ 60 ಟನ್ ಕಲ್ಲು ಹೊರಗೆ ಹೋಗ್ಬೇಕು. ಗಂಟೆಗೆ ಇಳಿಸಿದ್ರೆ ಪ್ರತಿ ಗಂಟೆಗೆ 5 ಟನ್ ಕಲ್ಲು ವೇಸ್ಟೇಜ್ ಸಿಗುತ್ತೆ. ಸೊ 60 ನಿಮಿಷಕ್ಕೆ 5,000 ಕೆಜಿಯಷ್ಟು ಕಲ್ಲನ್ನ ಹೇಗೆ ಹೊರ ಹಾಕಿದ್ರು? ಅದಕ್ಕೆ ಎಷ್ಟು ಜನ ದುಡಿದಿದ್ರು? ಅವೆಲ್ಲ ಎಲ್ಲಿಗೆ ಸಾಗಾಟ ಆಯ್ತು? ಇದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅಷ್ಟೇ ಅಲ್ಲ, ಈ ಕೆತ್ತನೆ ಮಾಡುವಾಗ ಅವರು ಅನುಸರಿಸಿದ ಮೆಥಡ್ ಕೂಡ ತುಂಬಾ ಜನರನ್ನ ದಿಗ್ಭ್ರಮೆಗೊಳಿಸುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಇಷ್ಟು ಯಂತ್ರಗಳು, ಸೌಲಭ್ಯಗಳು ಇದ್ರೂ ಸಾಕಷ್ಟು ಮಿಸ್ಟೇಕ್ ಆಗತ್ತೆ.
ಪ್ಲಾನ್ ಸರಿಯಾಗಿ ಬರಲಿಲ್ಲ ಅಂತ ಮೊದಲು ಮಾಡಿದ್ದ ಪ್ಲಾನನ್ನೇ ಎಷ್ಟೋ ಸಲ ಚೇಂಜ್ ಮಾಡಲಾಗತ್ತೆ. ಆದರೆ ಇಲ್ಲಿ ಅಂಥ ಯಾವ ತಪ್ಪನ್ನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಒಂದೇ ಒಂದು ತಪ್ಪು ಮಾಡೋಕ್ಕೂ ಇವರಿಗೆ ಅವಕಾಶ ಇರಲಿಲ್ಲ. ಬೇರೆ ದೇಗುಲಗಳ ರೀತಿ ಒಂದು ಕಲ್ಲನ್ನ ಕೆತ್ತಿ ಅದು ಅಂದುಕೊಂಡ ರೀತಿ ಬರಲಿಲ್ಲ ಅಂದ್ರೆ ಅದನ್ನ ಕಿತ್ತೆಸೆದು ಬೇರೆದನ್ನ ಹಾಕೋಕೆ ಅವಕಾಶ ಇರಲಿಲ್ಲ. ಒಂದೊಂದು ಕಲ್ಲು, ಆ ಕಲ್ಲಿಗೆ ಬೀಳುವ ಒಂದೊಂದು ಉಳಿಪೆಟ್ಟು ಕೂಡ ಮಹತ್ವವಾಗ್ತಿತ್ತು. ಇನ್ನು ಒಂದು ಅಚ್ಚರಿ ಏನಂದ್ರೆ ಈ ಕಲ್ಲು ಬಸಾಲ್ಟ್ ಕಲ್ಲು, ಅಂದ್ರೆ ಜ್ವಾಲಾಮುಖಿಯಿಂದ ರಚನೆಯಾಗಿರೋ ಕಲ್ಲು. ಇದು ತುಂಬಾ ಗಟ್ಟಿ ಇರುತ್ತೆ. ಹೀಗಿರುವಾಗ ಇದನ್ನ ಹೇಗೆ ಕೆತ್ತಿದ್ರು ಅನ್ನೋ ಕುತೂಹಲ ಮೂಡುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಇದನ್ನ ಕಟ್ಟೋಕೆ ಸಂಪೂರ್ಣವಾಗಿ ಉಳಿ ಮತ್ತು ಸುತ್ತಿಗೆಯನ್ನ ಮಾತ್ರ ಬಳಸಿದ್ದಾರೆ. ಇದೇ ಕಾರಣಕ್ಕೆ ಈಗಿನ ಕಾಲದ ಇಂಜಿನಿಯರ್ಗಳು, ಶಿಲ್ಪಶಾಸ್ತ್ರಜ್ಞರಿಗೂ ಇದು ಕೌತುಕದ ವಿಷಯವಾಗಿ ಉಳ್ಕೊಂಡಿದೆ. ಹೀಗಾಗಿನೇ ವಿಶ್ವದ ಪಾರಂಪರಿಕ ತಾಣಗಳ ಪಟ್ಟಿಗೆ ಇದು ಸೇರ್ಕೊಂಡಿದೆ. ಔರಂಗಜೇಬನಿಗೂ ಬಗ್ಗಿಲ್ಲ. ಇನ್ನು ಭಾರತದ ಬಹುತೇಕ ಪ್ರಾಚೀನ ದೇಗುಲಗಳ ರೀತಿಯಲ್ಲೇ ಈ ದೇಗುಲ ಕೂಡ ಕಾಲ ಮತ್ತು ಕಾಲಕಾಲಕ್ಕೆ ಬಂದ ಕ್ರೂರ ಜನರನ್ನ ಸಹಿಸಿಕೊಂಡಿದೆ. ಒಂದ್ ಕಡೆ ಮಳೆ, ಬಿಸಿಲು, ಮಾರುತದಂಥ ಪ್ರಾಕೃತಿಕ ಸವಾಲುಗಳನ್ನ ಮೆಟ್ಟಿ ನಿಂತ್ರೆ ಮತ್ತೊಂದು ಕಡೆ ಮೊಘಲ್ ಸುಲ್ತಾನರ ದಾಳಿಗೂ ಸವಾಲೊಡ್ಡಿದೆ. ಅಂದ್ಹಾಗೆ ಮಹಾರಾಷ್ಟ್ರದಲ್ಲೇ ಕೊನೆಗಾಲ ಕಂಡ ಔರಂಗಜೇಬ ತನ್ನ ಅಧಿಕಾರಾವಧಿಯಲ್ಲಿ ಈ ದೇಗುಲದ ಮೇಲೂ ಕಣ್ಣು ಹಾಕ್ತಾನೆ. 1683ರಲ್ಲಿ ಈ ದೇಗುಲ ನಾಶ ಮಾಡೋಕೆ ಆದೇಶ ಕೊಡ್ತಾನೆ. 3 ವರ್ಷಗಳನ್ನ ತಗೊಳ್ಳಿ, 1000 ಕೆಲಸಗಾರರನ್ನ ನೇಮಿಸಿಕೊಳ್ಳಿ, ಎಲ್ಲವನ್ನೂ ಧ್ವಂಸ ಮಾಡಿ ಅಂತ ಹೇಳ್ತಾನೆ. ಆದರೆ ಈ ದೇಗುಲದ ಕೆಲ ಮೂರ್ತಿಗಳನ್ನ ಹಾಳು ಮಾಡೋಕೆ ಸಾಧ್ಯವಾಯ್ತೋ ಹೊರತು ಈ ಕಲೆಯನ್ನ ಸಂಪೂರ್ಣವಾಗಿ ಹಾಳು ಮಾಡೋಕೆ ಆಗ್ಲಿಲ್ಲ. ಮೂರ್ತಿಯನ್ನ ಭಗ್ನಗೊಳಿಸಿ ಸುಸ್ತಾಗಿ ಹೋದ ಆಕ್ರಮಣಕಾರರು ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಕನ್ನಡದ ರಾಜರು ಕಟ್ಟಿದ ಎಲ್ಲೋರದ ಶಿವ ದೇವಾಲಯದ ಬಗ್ಗೆ ತಿಳಿಸೋ ಪ್ರಯತ್ನ. ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ದಿನಕ್ಕೆ ₹1ಗಿಂತ ಕಮ್ಮಿ ಪ್ಲಾನ್ನಲ್ಲಿ ನಮ್ಮ ವಿಶೇಷ ಸದಸ್ಯರಾಗಿ ಅಂತ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಮೆಂಬರ್ಸ್ ಓನ್ಲಿ ಕಂಟೆಂಟ್ಗಳು ಸೇರಿ ಸಾಕಷ್ಟು ಸೌಲಭ್ಯ ನೀಡ್ತಿದ್ದೇವೆ. ಸಾಧ್ಯವಾದವರು ಇದನ್ನ ಪರಿಗಣಿಸಿ ಅಂತ ಹೇಳ್ತಾ ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.